ಯಾರೋ ಶಂಕರಪ್ಪನ್ಗೆ ಎಲ್ಲಿಂದ ಬಂತು ಜಮೀನು? ಶಂಕರಪ್ಪನ್ ಯಾರು ಈ ಜಮೀನ್ಗೆ? ಶಂಕರಪ್ಪನ್ಗೆ ಜಮೀನ್ಗೆ ಏನ್ ಸಂಬಂಧ? ಅವ್ರ ಅಪ್ಪನ್ಗೆ ಆಗಿಲ್ಲ, ಅವ್ರ ತಂಗಿ ಇಲ್ಲಿದಾರೆ, ತಮ್ಮನಿದಾರೆ, ನಾವೆಲ್ಲ ಇದೀವಿ. 5 ಜನ ಮಕ್ಕಳು ಸಿದ್ಲಿಂಗಪ್ಪನ್ಗೆ. ಶಂಕರಪ್ಪನಿಗೆ ಹತ್ರ ನೀನೇನಕ್ ತಗೊಂತೀಯ? ನಾ ಶಂಕರಪ್ಪನ ಹತ್ರ ಅಲ್ಲ ಸರ್. ನೋಡಪ್ಪ ಆರ್ಡರ್ ಅದು ಅವ್ರಿಗೆ ಕಟ್ಬೇಡ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ನೀನ್ ಸಂಸಾರ ಇದೆ, ನಾವೆಲ್ಲ ಬೀದಲ್ಲಿರೋಣ, ನಮ್ ಜಮೀನ್ ಇದು, ನೀನೇನ ಸಂಸಾರ ಇದೆ? ನಿಮ್ ಮುಂದೆ ನಾವು ಇವರು ಯಾರ ನಾಗರಾಜಪ್ಪನ ಹತ್ರ ಅವ್ರ ಮಗ ಹತ್ರ ಇವರು ಹೇಳಿದ್ಮೇಲೆ ನಾವು ತಗೊಂಡ್ವಿ. ಅವ್ರಿಗೆ ಪಾರ್ಟಿಷನ್ ಇವ್ರ ಮಗ ನನ್ ಮಗ ಕ್ಲಾಸ್ಮೇಟ್. ಆಮೇಲೆ ಕೇಳೋದನು ಅಪ್ಪ ಏನು ತೊಂದ್ರೆ ಇಲ್ಲ ತಗೊಂಡ್ರಿ ಅಂತ ಹೇಳಿ ಮಕ್ಕಳು ಮಾತಾಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡ ಅವ್ರ ಅಪ್ಪನ ಜಮೀನು, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಅಪ್ಪನ ಜಮೀನು, ಇಲ್ಲಿ ಅವ್ರ ಅಪ್ಪನ ಜಮೀನು, ನೀನ್ ಹಾಕ್ಸ್ಕೊಂಡ ಸೈನು. ಸರ್ ಈಗ ಸರ್ ಇವ್ರು ನಾಗಣ್ಣವರು ಇವರೆಲ್ಲ ಅಣ್ಣ ಈ ಕೆಳಗಡೆ ನಮ್ದು, ಮೇಲ್ಗಡೆ ನಮ್ಮ ಅಣ್ಣ ತಗೊಂಡಿದ್ದಾರೆ, ತಗೊಂಡ್ರಿ ಅಂತ ಹೇಳಿದ್ಮೇಲೆ ನಾವು ತಗೊಂಡ. ಒಂದ್ ನಿಮಿಷ ನಾನು ಹೇಳ್ತೇನೆ ನೋಡಪ್ಪ, ಇದೆಲ್ಲ ನಮ್ದು, ನಮ್ಗೆ ಪಾರ್ಟಿಷನ್ ಆಗಿಲ್ಲ ಅಂತಂದ್ರೆ ನೀನ್ ಬಾಯಿ ಮಾತಲ್ಲಿ ಹೇಳ್ತೀಯಾ? ಸರ್ ಅವ್ರದ್ದು ಈ ಕಥೆ ಆಗಿರೋದು ಈ ಕಥೆ ಆಗಿದ್ರು ನಾವು ಅದನ್ನ ಹೋಗಿ ಅದ್ರ ಮೇಲೆ ಫೋರ್ಜರಿ ಕಂಪ್ಲೇಂಟ್ ಕೊಟ್ಟಿದೀವಿ. ದಿನೇಶ್ ಅವ್ರು ಕೇಳಿ, ಫೋರ್ಜರಿ ಕಂಪ್ಲೇಂಟ್ ಕೊಟ್ಟಿದೀವಿ. ನೀನ್ ಯಾನ್ ಮಾರಿದ ಕರ್ಸು, ದಿನೇಶ್ ಯಾವನ್ ಮಾರವನ್ನ ಕರ್ಸ್ಲಿ, ಫೋನ್ ಮಾಡಪ್ಪ, ದಿನೇಶ್ ಮಾರಿದನ ಕರ್ಸು. 20 ಜನ ಇದ್ರಿ ಇಲ್ಲಿ, ನಾವು ಸೈನ್ ಮಾಡ್ಲಿಲ್ಲ. ಈ ಜಮೀನಿಗೆ ಸಂಬಂಧಪಟ್ಟಿರೋ ವಂಶಿಕ್ಷ ಕೊಡ್ತೀವಿ ನಾವು. ನೀನು ಒಂದು ಪಿತ್ರಾಜಿತ ಬರ್ಬೇಕು. ಸಪೋಸ್ ಶಂಕರಪ್ಪನ್ ಮಾಡ್ಬೇಕಂದ್ರೆ ಅವ್ರ ಅಪ್ಪ ಇಲ್ಲ ಪೌತಿ ಮಾಡಿದಾನೆ ಅಂತಾನೆ ಇಟ್ಕೊಳ್ಳಿ, ಅವ್ರ ಅಪ್ಪನಿಗೆ ನಾವೇ ಮಾಡ್ಕೊಟ್ಟಿಲ್ಲ. ಆ ಅಪ್ಪನಿಗೆ 5 ಜನ ಅಣ್ಣ ತಮ್ಮಂದಿದ್ದಾರೆ, ಒಂದ್ ತಂಗಿ ಇದ್ದಾಳೆ. ಪಿತ್ರಾಜಿತ ಆಸ್ತಿ ಯಾರಿಗೆ ಬರ್ಬೇಕಿತ್ತು? ಅದು ಸರ್ಟಿಫೈ ಮಾಡೋದು ಯಾರು? ಕೋರ್ಟ್ ಸರ್ಟಿಫೈ ಮಾಡ್ಬೇಕು. ನಾವು ಅಗ್ರಿಕಲ್ಚರ್ ಮಾಡ್ಕೊಬೇಕು ನಮ್ ಜಾಗದಲ್ಲಿ. ನಮ್ ಜಾಗದಲ್ಲಿ ನಾವ್ ವ್ಯವಸ್ಥೆ ಮಾಡ್ಬೇಕು, ವ್ಯವಸಾಯ ಮಾಡ್ಬೇಕು. ಕೋರ್ಟ್ ತೀರ್ಮಾನ ಆಗ್ತದೆ. ನೀವ್ ಹೆಂಗಣ ಬಂದ್ರಿ ಇಲ್ಲ, ಕೋರ್ಟ್ ಅಲ್ಲಿ ಇದೆಯಲ್ಲ ನಮ್ ಜಮೀನ್, ನಮ್ ಜಮೀನಲ್ಲಿ ಇನ್ನತ್ರ ಏನಿದೆ ಅದೆಲ್ಲ ನಕಲಿ. ಕೋರ್ಟ್ ಸಬ್ಮಿಟ್ ಮಾಡಿದೀವಿ, ಡಿಸೈಡ್ ಮಾಡ್ತಾರೆ. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ತಾಲೂಕ್ ಆಫೀಸ್ ಅಲ್ಲಿ ಸೇಲ್ ಡೀಡ್ ಆಗಿದೆ, ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಆಯ್ತಾ? ನೀನ್ ಹೇಳ್ಬೇಕಾದ್ರೆ ಬೋಗಸ್ ಅಂದ್ರೆ ಟೋಟಲ್ ಇಲ್ಲಿ ಆಗಿರೋದಲ್ಲ ಬೋಗಸ್ ಅಂದ್ರೆ ತಾಲೂಕ್ ಆಫೀಸ್ ಬೋಗಸ್, ರಿಜಿಸ್ಟ್ರೇಷನ್ ಬೋಗಸ್. ಫಸ್ಟ್ ಅದನ್ನ ಪ್ರೂವ್ ಮಾಡ್ಕೊಂಡು ಆಮೇಲೆ ಬನ್ನಿ. ಸರ್ ರಿಜಿಸ್ಟರ್ ಮಾಡಿರೋನ್ ಕರ್ಕೊಂಬನ್ನಿ. ನೀನು ಇಲ್ಲಿ ಜಮೀನ್ ಕೊಂಡ್ಕೊಂಡಿದ್ಯಲ್ಲ, ಮಾರಿರೋನ್ ಕರ್ಕೊಂಬರೋದು. ಕೊಂಡ್ಕೊಂಡಿದ್ಯಲ್ಲ ಅವ್ನು ಮಾರಿರೋನ್ ಕರ್ಕೊಂಬ. ನಾವು ಹೋಗಕ್ಕಾಗಲ್ಲ ಸರ್, ನಮ್ ಜಮೀನ್ ಇದು. ಈ ಸಮಯ ನಮ್ದು ಜಮೀನು, ನೀವ್ ಯಾಕೆ ನಮ್ಮನ್ನ ಖಾಲಿ ಮಾಡಿ ಅಂತೀರಾ? ಮಾಡ್ತೀರಾ? ಇದಕ್ಕೆಲ್ಲ ನಾವ್ ಎದ್ರುಕೊಂಡು ನಮ್ ಜಮೀನ್ ಇದು. ನೋಡಪ್ಪ, ನಾನು ಡಾಕ್ಯುಮೆಂಟ್ ಸ್ಟೇಷನ್ ನಮ್ ಜಮೀನ್ ಬಂದು ನೀನ್ ಮಾಡ್ತಾ ಇರೋದು. ಇದಕ್ಕೆ ನಿನ್ಗೆ ಏನಾಗ್ತಿದೆ? ಕಾನೂನು ಬದ್ಧವಾಗಿ ನ್ಯಾಯಾಲಯ ಕೊಟ್ಟಿದೀವಿ, ಕಾನೂನು ಬದ್ಧವಾಗಿ ನ್ಯಾಯಾಲಯ ಕೊಟ್ಟಿದೀವಿ. ಏನೇನ್ ಬೇಕೋ ಡಾಕ್ಯುಮೆಂಟ್ ಕೊಟ್ಟಿದೀವಿ. ಸ್ಟೇಷನ್ ಅಲ್ಲೂ ನಕಲಿ ಆಗಿರೋದಕ್ಕೆ ಇಂಡಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇನ್ನು ಇನ್ವೆಸ್ಟಿಗೇಟ್ ಮಾಡ್ತೀರಾ? ಬುಧವಾರ ಕಂಪ್ಲೇಂಟ್. ನಮ್ಮ ತಾತವರ ಹೆಸರು ಸಿದ್ಲಿಂಗಪ್ಪ, ನನ್ನ ಹೆಸರು ಶಾರದಮ್ಮ. ನಮ್ಮ ತಾತವರ ಹೆಸರು ಸಿದ್ಲಿಂಗಪ್ಪ. ನಮ್ಮ ತಾತನಿಗೆ 5 ಜನ ಮಕ್ಕಳು, ಅದರಲ್ಲಿ 4 ಭಾಗ ಆಗಬೇಕು. ಅದು ಇನ್ನೂ ಯಾರಿಗೂ ಏನೂ ಆಗಿಲ್ಲ. ಮನೆಯಲ್ಲಿರೋದಕ್ಕೆ ವ್ಯವಸಾಯ ಅಂತ ಮಾಡ್ತಾಯಿದ್ರು, ಅದನ್ನು ಮಾಡ್ತಾರೆ ಅಂದ್ಕೊಂಡಿದ್ವಿ. ಇವಾಗ ಯಾರೋ ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಅದು ನಮ್ಮ ಅಣ್ಣವರು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಅಣ್ಣವ್ರು ಯಾರಿಗೋ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅದು ನಮ್ಗೆ ಗೊತ್ತಾಗಿಲ್ಲ. ಕೋರ್ಟ್ಗೆಲ್ಲ ಇದು ಮಾಡಿದ್ದೀವಿ, ಸಬ್ಮಿಟ್ ಮಾಡಿದ್ದೀವಿ. ನ್ಯಾಯಕ್ಕೆ ತಗ್ಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮನೆ ಹತ್ರ ಕೆಲಸ ಮಾಡಬಾರ್ದು, ನಿಲ್ಲಿಸ್ಬೇಕು ಅಂತ ಹೇಳಿದ್ವಿ. ಅವರು ನಾವು ತಗೊಂಡಿದ್ದೀವಿ, ನಾವು ನಿಲ್ಸೋಕ್ಕಾಗಲ್ಲ ಅಂದರು. ನಾವು ಕಾನೂನು ಪ್ರಕಾರವಾಗಿ ನಿಲ್ಲಿಸ್ಬೇಕು, ಅದೆಲ್ಲ ನಮಗೇನಾದ್ರು ದಾಖಲೆಗಳೆಲ್ಲ ಆಗಿ ಚೆನ್ನಾಗೆಲ್ಲ ಇದು ಮಾಡಿದ್ಮೇಲೆ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ. ಇಲ್ಲೋ ಅವರು ಕೋರ್ಟು ಕೇಸು ಅಂತ ಹೋಗ್ತಾರೆ. ಇವಾಗ ನ್ಯಾಯಾಲಯಕ್ಕೆ ನಾವು ಎಲ್ಲ ಸೇರಿದ ಮೇಲೆ ಎಲ್ಲ ನ್ಯಾಯ ಹೆಂಗೆ ನ್ಯಾಯ ಕೊಡಿಸಿದ್ರೆ ಹಂಗೆ ನಾವು ಮಾಡ್ತೀವಲ್ಲ. ನಾವು ಬಡವರೇ ಅಲ್ಲ, ಅವ್ರು ತಗೊಂಡಿದ್ದಾರೆ ಅಂತ ಅವ್ರಿಗೂ ನಾವು ಮೋಸ ಮಾಡಲ್ಲ. ನ್ಯಾಯ ಹೆಂಗೆ ಕೊಟ್ಟರೆ ಹಂಗೆ ನಾವು ಯೂಸ್ ಮಾಡ್ತೀವಿ. ಪೂರ್ತಿ ಎಲ್ಲ ಸಿದ್ಲಿಂಗಪ್ಪಂದೆ. ಇನ್ನು 4 ಜನ ಡಿವೈಡ್ ಆದರೆ ಎಲ್ಲ ಎಷ್ಟೆಷ್ಟು ಅಂತ ಗೊತ್ತಾಗತ್ತೆ. ನಾನು ಅವ್ರ ಹೆಸರಲ್ಲಿರೋದು 4 ಜನ ಭಾಗ ಆದರೆ ಎಷ್ಟೆಷ್ಟು ಅಂತ ಗೊತ್ತಾಗತ್ತೆ. ಈ ರೀತಿ ಮಾಡಿರೋದಂದ್ರೆ ಸ್ವಲ್ಪ ಚಲಪತಿನವ್ರು ಮಾರಿದ್ದಾರೆ, ಸ್ವಲ್ಪ ಶಂಕರಪ್ಪ ಅಂತವ್ರು ಮಾರಿದ್ದಾರೆ. ಅಷ್ಟು ಬಿಟ್ಟರೆ
ಒಬ್ಬರು ಶಂಕರಪ್ಪ ಅವರು ನಮ್ಮ ಅಣ್ಣ, ತಮ್ಮ ಅನ್ನೋರು ನಮ್ಮ ಚಿಕ್ಕಪ್ಪನ ಮಗ ಚಲಪತಿ. ಇವಾಗ ನಮ್ಮ ಶಂಕರಪ್ಪ ಅನ್ನೋರ್ದು ಅವ್ರದ್ದು ಡಿವೈಡ್ ಅವ್ರೇನೇನು ಮಾಡ್ಕೊಂಡಿದ್ರು 17 ಗುಂಟೆ ಅಂತ ನಾಗಪ್ಪನಿಗೆ ಅಂತ ಅವಾಗ ಮಾಡ್ಕೊಂಡ್ರು. ಅದು ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಆಮೇಲೆ ಗೊತ್ತಾಗಿದ್ದು ಅದು ತಾತನಿಂದನೇ ಯಾರೂ ಆಗಿಲ್ಲ ಇನ್ನೂ ಅಂತ. ಶಂಕರಪ್ಪನಿಗೆ ಎಲ್ಲಾಗತ್ತೆ ಅದು ಅವರು 9 ಗುಂಟೆ ಏನೋ ಮಾರಿದ್ದಾರೆ ನಂದು ಅಂತ. ಅದು ನಕಲಿ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ. ನಾನು ನನ್ನ ತಂಗಿ ಆಗೋರು ಸೈನ್ ಮಾಡಿಲ್ಲ, ತಮ್ಮನೂ ಸೈನ್ ಮಾಡಿಲ್ಲ. ಅದು ಹೆಂಗಾಗತ್ತೆ ಡಾಕ್ಯುಮೆಂಟ್ಗೆ? ಅದು ಆಗಲ್ಲ. ಅದು ನಾವು ಇವಾಗ ಕೋರ್ಟ್ಗೆಲ್ಲ ಇದು ಮಾಡಿದ್ದೀವಿ. ಅದು ನ್ಯಾಯ ಹೆಂಗೆ ಕೊಡ್ಸಿದ್ರೆ ಹಂಗೆ ಕೊಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ.